ವೆಂಕಟನಾಥ, ಇದನ್ನ ಬರ್ದವ್ರು ಯಾರು ಅಂತ ನಿನಗೆ ಗೊತ್ತಾಯ್ತೇನಪ್ಪ? ಇದನ್ನ ಬರ್ದವ್ರು ಯಾರು ಅಂತ ನೀವೆಲ್ಲರೂ ನೋಡ್ಬೇಕಾ? ಹಾಗಾದ್ರೆ ಎಲ್ರೂ ಕಣ್ಮುಚ್ಕೊಳ್ಳಿ. ಕಣ್ಮುಚ್ಚಿದ್ರೆ ಹೇಗಪ್ಪ ಗೊತ್ತಾಗತ್ತೆ? ಹೇಳ್ತೀನಮ್ಮ, ಕಣ್ಮುಚ್ಕೊಳ್ಳಿ. ಈಗ ಭಕ್ತಿಯಿಂದ ಎಲ್ರೂ ಜೈ ಶ್ರೀರಾಮ್ ಅಂತ ಜಪ ಮಾಡಿ. ನಿಮ್ಮ ಕಣ್ಣೆದುರಿಗೆ ಈ ಅಕ್ಷರ ಬರೆದವರು ಕಾಣಿಸ್ತಾರೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಜೈ ಶ್ರೀರಾಮ್. ವೆಂಕಟನಾಥ, ಮುಖ್ಯ ಪ್ರಾಣದೇವ, ಏನಪ್ಪಾ ನಿನ್ನ ಲೀಲೆ? ನಮ್ಮ ಮನೆಗೆ ಬಂದು ಯಾಕೆ ರೀತಿ ಚೇಷ್ಟೆ ಮಾಡ್ತಾ ಇದೀಯಾ? ನಿಮ್ಮ ತಂದೆ ನನ್ನ ಗುಡಿಯಲ್ಲಿ ಪೂಜೆ ಮಾಡುತ್ತಾ ನಿತ್ಯ ರಾಮನಾಮ ಹಾಡುತ್ತಿದ್ದರು. ನಾನು ಆನಂದದಿಂದ ಮೈಮರೆತು ಕೇಳುತ್ತಿದ್ದೆ. ನಿಮ್ಮ ತಂದೆಯ ನಂತರ ರಾಮನಾಮ ಹಾಡುವವರು ಯಾರೂ ಇಲ್ಲ ವೆಂಕಟನಾಥ. ಅರ್ಚಕರು ಬಂದು ಮಂತ್ರ ಹೇಳಿ ಪೂಜೆಯನ್ನೇನೋ ಮಾಡಿ ಹೋಗುತ್ತಾರೆ. ಆದರೆ ನನಗೆ ನನ್ನನ್ನು ಹೊಗಳುವ ಮಂತ್ರ ಪೂಜೆಗಳಿಗಿಂತ ನನ್ನ ಪ್ರಭು ಶ್ರೀರಾಮನನ್ನು ಭಜಿಸುವವರು ಬೇಕು. ರಾಮನಾಮ ಕೇಳಿದಾಗ ನನಗೆ ಪರಮಾನಂದವಾಗುತ್ತದೆ. ನಾನು ಮೈಮರೆತು ಕುಣಿಯುತ್ತೇನೆ. ನನ್ನ ಪ್ರಭುವಿನ ನಾಮಸ್ಮರಣೆ ಮಾಡುವವರಿಗೆ ನಾನು ಒಲಿಯುತ್ತೇನೆ. ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತೇನೆ. ಆಹಾ, ಪ್ರಭುವಿನ ಮೇಲೆ ಅದೇನು ನಿಷ್ಠೆ, ಅದೆಂಥ ಭಕ್ತಿ! ಭಕ್ತನೆಂದರೆ ನಿನ್ನ ಹಾಗೇ ಇರಬೇಕು ಪ್ರಾಣದೇವ. ನಾನೀಗ ಏನ್ ಮಾಡಬೇಕು? ಅಪ್ಪಣೆ ಕೊಡು ತಂದೆ. ನೀವು ಪದ್ಧತಿಯನ್ನು ನಿಲ್ಲಿಸಿದಿರಿ. ಅದಕ್ಕೆ ನಾನು ನಿಮಗೆ ತೊಂದರೆ ಕೊಡಲು ಪ್ರಾರಂಭಿಸಿದೆ. ನಿನಗೆ ತಿಳಿಯದ್ದು ಏನಿದೆ ತಂದೆ? ನಾನು ಕುಟುಂಬದಿಂದ ಬೇರ್ಪಡಬೇಕು ಅನ್ನೋದು ಗುರುಗಳ ಆಜ್ಞೆ ಆಗಿದೆ. ಇಲ್ಲಿರೋ ಅಷ್ಟು ದಿನ ಅಣ್ಣ ತಪ್ಪಿದ್ರೆ ನಾನು ಬಂದು ನಿನಗೆ ರಾಮನಲ್ಲಿ ಸೇವೆ ಮಾಡ್ತೇವೆ. ನಾನು ಹೋದ ನಂತರ ನಿನ್ನ ಗುಡಿಗೆ ಪ್ರತಿನಿತ್ಯ ಬರೋದಕ್ಕೆ ಸಾಧ್ಯವಾಗದಿದ್ರೂ ನಾನಿರುವಲ್ಲೇ ರಾಮನಾಮ ಜಪ ಮಾಡಿ ನಿನ್ನನ್ನು ಸಂತೃಪ್ತಗೊಳಿಸ್ತೀನಿ. ಅಣ್ಣ ಮಾತ್ರ ತಪ್ಪದೇ ನಿನ್ನ ಗುಡಿಗೆ ಬಂದು ಸೇವೆ ಮಾಡ್ತಾನೆ. ನಿನ್ನ ಚೇಷ್ಟೆ ನಿಲ್ಲಿಸಿ ಅನುಗ್ರಹಿಸು ತಂದೆ. ಇಷ್ಟಾರ್ಥ ಸಿದ್ಧಿರಸ್ತು.